ಓಂ ಶಾಂತಿ. ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಸಹೋದರರಿಗೆ ಸಹೋದರಿಯರಿಗೆ ವಂದಿಸಿ, ಇವತ್ತು ರೈತ ದಿನಾಚರಣೆ, ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತಹ ಉದ್ದೇಶ ಏನು ಅಂತಂದರೆ, ಇವತ್ತು ಈ ದೇಶ ಕೃಷಿ ಪ್ರಧಾನವಾಗಿರುವಂತಹ ದೇಶ. ಇಂತಹ ದೇಶದಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವು ಭಾಗ್ಯವಂತರು. ಅದಕ್ಕೆ ಒಂದು ಗೀತೆಯ ಸಾಲಿದೆ, ಚಂದನ ಹೈ ಇಸ್ ದೇಶ್ ಕಿ ಧರತಿ, ತಪೋಭೂಮಿ ಹರ ಗ್ರಾಮ ಹೈ, ಹರ್ ಬಾಲ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೈ ಅಂತ ಕೇಳ್ತೀವಿ. ಅದಕ್ಕೆ ಈ ಭಾರತ ಭೂಮಿಯ ಒಂದೊಂದು ಮಣ್ಣಿನ ಕಣನೂ ಕೂಡ ಚಂದನ ಇದ್ದಂತೆ. ನಾವು ಚಂದನಕ್ಕೆ ಎಷ್ಟು ಬೆಲೆ ಕೊಡ್ತೀವಿ, ಅದಕ್ಕಿಂತಲೂ ಹೆಚ್ಚು ಬೆಲೆ ಅಂದರೆ ಈ ಭೂಮಿಗೆ, ತಾಯಿಗೆ, ಮಣ್ಣಿಗೆ. ಹಾಗೂ ಈ ಭಾರತ ದೇಶದಲ್ಲಿರುವಂತಹ ಒಂದೊಂದು ಹಳ್ಳಿಗಳು ಕೂಡ ತಪಸ್ಸಿನ ಸ್ಥಾನ ಇದ್ದಂತೆ. ಹಳ್ಳಿಗಳು ಅಂತಂದರೆ ಸಾಧಾರಣ ಅಲ್ಲ, ಹಳ್ಳಿ ಅಂತಂದರೆ, ಹಳ್ಳಿಯ ಭೂಮಿ ಅಂತಂದರೆ ತಪಸ್ಸಿನ ಸ್ಥಾನ ಇದ್ದಂತೆ. ಈ ಭೂಮಿಯ ಮೇಲೆ ಹುಟ್ಟಿರುವಂತಹ ಒಂದೊಂದು ಹೆಣ್ಣು ಮಗು ದೇವಿ, ಒಂದೊಂದು ಗಂಡು ಮಗ ರಾಮ ಇದ್ದಂತೆ. ಅಂತಹ ಭೂಮಿ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವೆಲ್ಲರೂ ಭಾಗ್ಯವಂತರಿದ್ದೀವಿ. ಈ ಭೂಮಿ ಮಣ್ಣಿನ ನೆಲದ ಮೇಲೆ ಹುಟ್ಟಿರುವಂತಹ ಮಣ್ಣಿನ ಮಗನಿಗೆ ಸನ್ಮಾನಿಸುವಂತಹ ದಿನ ಅಂದರೆ ಇದು ರೈತ ದಿನ. ಈ ಮಣ್ಣಿನ ಮಗನು ಅವರಿಗೆ ಗೌರವಿಸುವಂತಹ ದಿನ, ಕೃತಜ್ಞತೆ ಸಲ್ಲಿಸುವಂತಹ ದಿನ. ಯಾಕಂತಂದ್ರೆ ಈ ದೇಶದ ಬೆನ್ನೆಲುಬು ಅಂತಂದ್ರೆ ರೈತ. ಅದಕ್ಕೆ ಹೇಳಲಾಗ್ತದೆ, ಕೃಷಿಕ, ಶಿಕ್ಷಕ, ಸೈನಿಕ ದೇಶದ ಆಧಾರ ಸ್ತಂಭಗಳು ಅಂತ. ಈ ದೇಶ ನಿಲ್ಲಬೇಕು ಅಂತಂದ್ರೆ, ದೇಶ ಸದೃಢವಾಗಿರಬೇಕು ಅಂದರೆ, ದೇಶ ಸಶಕ್ತವಾಗಿರಬೇಕು ಅಂತಂದ್ರೆ ಈ ಮೂವರಲ್ಲಿ ವಿಶೇಷವಾಗಿ ರೈತ. ಅದಕ್ಕೆ ರೈತರಿಗೆ ಹೇಳಲಾಗ್ತದೆ ಅನ್ನದಾತ ಅಂತ. ಅನ್ನದಾತ ಯಾವಾಗ ಅನ್ನ ಕೊಡ್ತಾನೋ ಆಗ ಎಲ್ಲರೂ ಸುಖಿಯಾಗಿರ್ತೀವಿ. ಅನ್ನದಾತ ಸುಖಿ ಭವ ಅಂತ ಹೇಳಲಾಗ್ತದೆ. ಹಾಗೂ ರೈತರು ಅಂತಂದ್ರೆ ಪ್ರಾಣದಾತ. ಈಗ ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ ಅಂತ ಹೇಳಿದ್ರು. ಅನ್ನ ಇಲ್ಲ ಅಂತಂದ್ರೆ ಇವತ್ತು ನಾವೆಲ್ಲರೂ ಕೂತ್ಕೊಂಡಿದ್ದೀವಿ, ಉಪವಾಸ ಇರೋರು ಯಾರಾದ್ರೂ ಇದ್ದೀವೇನ್ರಿ? ಹೊಟ್ಟೆಗೆ ಅನ್ನ ಹಾಕ್ಲಾರ್ದೆ ಇರೋರು ಯಾರಾದ್ರೂ ಇದ್ದೀವೇನ್ರಿ? ಎಲ್ಲರೂ ಏನಿದ್ದೀವಿ ಅಂತಂದ್ರೆ ಹೊಟ್ಟೆಗೆ ಊಟ ಹಾಕೊಂಡೇ ಬಂದೀವಿ. ಆ ಊಟ ಇಲ್ಲದೆ, ಯಾವ ರೀತಿ ಗಾಳಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಈ ಹೊಟ್ಟೆಗೆ ಊಟ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗೂ ಈ ಗಾಳಿ ಬೇಕು ಅಂತಂದ್ರೂ ಆಧಾರ ಯಾರು ಅಂತಂದ್ರೆ ಆ ಸಸಿಗಳನ್ನ, ಮರಗಳನ್ನ ನೆಟ್ಟು ಬೆಳೆಸಿರುವಂತಹ ರೈತರೇ ಆಧಾರ. ಅದಕ್ಕೆ ಹಸಿರೇ ಉಸಿರು ಅಂತ ಹೇಳ್ತೀವಿ. ರೈತರೇ ಪ್ರತಿಯೊಬ್ಬರ ಜೀವನಕ್ಕೆ ಉಸಿರು ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅಂತಹ ರೈತರನ್ನ ಸನ್ಮಾನಿಸುವುದಕ್ಕಾಗಿ, ಗೌರವಿಸುವುದಕ್ಕಾಗಿ, ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಇವತ್ತು ರೈತ ದಿನಾಚರಣೆಯನ್ನ, ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈಗ ನಾವು ನೋಡ್ತಾ ಇದ್ದೇವೆ, ಸರ್ಕಾರದಿಂದ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರಿಗಾಗಿ ಅನೇಕ ಸೌಲಭ್ಯಗಳನ್ನು ಕೊಟ್ಟಿರೋದನ್ನು ನೋಡ್ತೀವಿ. ಧನದ ರೂಪದಲ್ಲಿಯೇ ಇರಬಹುದು, ಅಥವಾ ವಸ್ತು ಸಲಕರಣೆ ಸಾಧನಗಳ ಮುಖಾಂತರಗಳ ಇರಬಹುದು, ಅಥವಾ ಗೊಬ್ಬರದ ರೂಪದಲ್ಲಿ ಇರಬಹುದು, ಬೀಜಗಳ ರೂಪದಲ್ಲಿ ಇರಬಹುದು. ಸಾಧ್ಯ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ, ಅಂದರೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಹಾಗೂ ಅದರ ಜೊತೆಗೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ. ಹಿಂದಿನ ಕಾಲ ಹೆಂಗಿತ್ತು, ಈಗಿನ ಕಾಲ ಹೆಂಗದ ಅಂತ ನೋಡಿದರೆ, ಈಗ ತಾವು ಹಿರಿಯರು ಇದ್ದೀರಿ, ಸಣ್ಣವರು ಇದ್ದಾರೆ. ಅವಾಗ ರೈತರು ನಾವು ಹೆಂಗಿದ್ದೀವಿ ಅಂತಂದ್ರೆ 4 ಗಂಟೆಗೆ ಹೇಳ್ತಿದ್ರು. ಬೆಳಗ್ಗೆ ಎದ್ದು, ಬೆಳಗ್ಗೆ ಹೆಣ್ಮಕ್ಳು ಬೆಳಿಗ್ಗೆ ಹೇಳ್ತಾನೆ, ಸಣ್ಣವ್ರು ಇದ್ದಾಗ ನೋಡ್ತಿದ್ದೀವಿ, ಬಸ್ಸಿಗೆ ಸೂಟಿಗೆ ಹೋಗ್ತಿದ್ದೀವಿ. ಮುಂಜಾನೆ 4 ಗಂಟೆಗೆ ಅಂತಂದ್ರೆ ಕೆಳಗೆ ಮನೆಯೊಳಗೆ
ಗೋಧಿ ಬಿಸುವವರು, ಅದು ಶಾವಿಗೆ ಸಲುವಾಗಿ ಗೋಧಿ ಬಿಸುವವರು ಅವ್ರ ಹಾಡ. ಮ್ಯಾಳಿಗೆ ಮೇಲೆ ಸಣ್ಣ ಹುಡುಗರಿದ್ದ ಮ್ಯಾಳಿಗೆ ಮೇಲೆ ಮಲ್ಕೊಂಡಿರ್ತೀವಿ, ಅಲ್ಲಿ ಹಿಂದೆ ನೋಡಿದ್ರೆ ಅಲ್ಲಿ ಮಟ್ಟಿ ಗೂಡಾಕತ್ತಾರ, ಮಟ್ಟಿ ಗೂಡೋ ಹಾಡ. ಅದನ್ನು ಎಷ್ಟು ಚಂದ, ಇದನ್ನು ಎಷ್ಟು ಚಂದ. ಅಂದರೆ ಎಷ್ಟು ಚಂದ ಇತ್ತು ಮೊದಲಿನ ಜೀವನ, ಆದರೆ ಅಂದು ಇಂದಿಗೆ ಹೋಲಿಕೆ ಮಾಡಿಕೊಂಡಾಗ ಎಷ್ಟು ವ್ಯತ್ಯಾಸ ಇದೆ. ನಾವೆಲ್ಲ ಏನಾಗಿದ್ದೀವಿ ಅಂತಂದರೆ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತಹ ಜಗತ್ತಿನಲ್ಲಿ ಇದ್ದೇವೆ. ಅದರ ಅನುಸಾರವಾಗಿಯೇ ಸಮಯನೂ ಬದಲಾಗಿದೆ, ಅದರ ಜೊತೆಗೆ ನಮ್ಮ ಜೀವನ ಶೈಲಿಯೂ ಕೂಡ ಬದಲಾಗಿದೆ. ಎಲ್ಲ ಇದ್ದಾಗ್ಯೂ ಕೂಡ ಇವತ್ತು ನಾವೇನು ಅನುಭವ ಮಾಡ್ತಾ ಇದ್ದೀವಿ, ಸಾಧನಗಳಿದ್ದಾವೆ, ಸೌಲಭ್ಯಗಳಿದ್ದಾವೆ. ಈಗ ಒಬ್ಬರು ಮಾಡುವಂಥ 10 ಜನ ಮಾಡುವಂಥ ಕೆಲಸ ಒಂದೇ ಮಾಡಿ ಇಡ್ತದೆ. ಆದರೂ ಕೂಡ ನಾವು ಆರಾಮಿದ್ದೀವ, ಶಾಂತಿಯಿಂದ ಇದ್ದೀವ, ಪ್ರೀತಿಯಿಂದ ಇದ್ದೀವ, ತೃಪ್ತಿಯಿಂದ ಇದ್ದೀವ, ಖುಷಿಯಿಂದ ಇದ್ದೀವ? ವಿಚಾರ ಮಾಡ್ರಿ. ಈಗ ಮೊದಲು ಬಿಳೆ ಪದಾರ್ಥಗಳನ್ನು ಮಾರಾಟ ಮಾಡ್ತಿರ್ಲಿಲ್ಲ ಅಂತ ಒಬ್ರು ಹಿರಿಯರು ಹೇಳ್ತಿದ್ರು. ನಮ್ಮ ಮನೆಯೊಳಗೆ ಹಾಲು, ಮೊಸರು ಇಂಥದ್ದು ಬಿಳಿಯಾದಂಥ ಪದಾರ್ಥಗಳನ್ನು ಮಾರಾಟ ಮಾಡ್ತಿರ್ಲಿಲ್ಲ. ಇವತ್ತು ನಮ್ಮ ಮನೆಗೆ ಯಾರಾದರೂ ಊಟಕ್ಕೆ ಬರ್ತಾರೆ ಅಂತ ಕಾಯ್ತಿದ್ದೀವಿ ಅಂತ ಹೇಳ್ತಿದ್ರು. ಆದರೆ ಇವತ್ತು ಮನೆಯಲ್ಲಿರುವಂಥ ಹಾಲೆಲ್ಲ ಮಾರಾಟ ಆಗ್ತದೆ, ಸಿಟಿಗಳಿಗೆ ಹೋಗ್ತದೆ. ಸಿಟಿಗಿರುವಂತಹ ಆಲ್ಕೋಹಾಲ್ ಎಲ್ಲ ಹಳ್ಳಿಗಳಲ್ಲಿ ಬರ್ತಾ ಇದೆ. ಪರಿಸ್ಥಿತಿ ಏನಾಗಿದೆ? ಚಿಂತಾಜನಕ ಆಗಿರುವಂತಹ ಪರಿಸ್ಥಿತಿ. ಒಂದು ಕಡೆಗೆ ಮಾನಸಿಕವಾಗಿ ಅಶಕ್ತರು, ಮತ್ತೊಂದು ಕಡೆಗೆ ದುಶ್ಚಟಗಳಿಗೆ ಬಲಿಯಾಗಿರುವಂಥವರು, ಮತ್ತೊಂದು ಕಡೆಗೆ ಪ್ರಕೃತಿಯ ವಿಕೋಪಗಳು, ಪ್ರಕೃತಿಯ ಏರುಪೇರುಗಳು. ಆ ಪ್ರಕೃತಿಯ ಏರುಪೇರುಗಳಿರೋದ್ರಿಂದ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬೆಳೆ ಬರುವುದಿಲ್ಲ. ಎಷ್ಟೋ ರೂಪದಲ್ಲಿ ಸಾಲ ಮಾಡಬೇಕಾಗ್ತದೆ. ಈ ವರ್ಷ ಸಾಲ ತೀರಿಸ್ತೀವಿ ಅನ್ನೋದ್ರೊಳಗನೆ ಈಗ ಒಂದು ಬೆಳೆ ಬಂದದೆ ಅನ್ನೋದ್ರೊಳಗೆ ಮತ್ತೊಂದು ಬೆಳೆ ಏನಾಗ್ಬಿಟ್ಟಿರ್ತದೆ, ಹಾನಿ ಆಗಿಬಿಟ್ಟಿರ್ತದೆ. ಪ್ರಕೃತಿಯ ವಿಕೋಪಗಳು ಅನೇಕ ರೂಪದ ಹಾಗೂ ಮಿತಿಮೀರಿದ ಇಚ್ಛೆಗಳು, ಆಸೆಗಳು, ಆಕಾಂಕ್ಷೆಗಳು ಇವೆಲ್ಲವುಗಳನ್ನು ಪೂರ್ಣ ಮಾಡ್ಕೊಳ್ಬೇಕು ಅನ್ನುವಂತಹ ಹೋರಾಟದಲ್ಲಿ ಇದ್ದು ಶಾಂತಿ ನೆಮ್ಮದಿಯನ್ನ ಮನುಷ್ಯ ಕಳ್ಕೊಳ್ತಾ ಇದ್ದಾನೆ. ಬಾಹ್ಯ ರೂಪದಲ್ಲಿ ಅನೇಕ ರೂಪದ ಭೌತಿಕ ರೂಪದಲ್ಲಿ ಶಕ್ತಿಯನ್ನು ನಾವು ಪಡಿತಾ ಇದ್ದೀವಿ, ಇಲ್ಲ ಅಂತಲ್ಲ. ಮೊದಲಿಗಿಂತನೂ ಈಗೇನಿದೆ, ಎಲ್ಲ ಸಾಧನಗಳಿದ್ದಾವೆ ಹಾಗೂ ಮೊದಲಿಗಿಂತನೂ ಈಗ ಸೌಲಭ್ಯಗಳಿದ್ದಾವೆ, ಮೊದಲಿಗಿಂತಲೂ ಎಲ್ಲ ಅನುಕೂಲತೆಗಳು ಹೆಚ್ಚಿದ್ದಾವೆ. ಆದರೆ ಆಂತರಿಕವಾದಂತಹ ಶಕ್ತಿಯ ಕೊರತೆಯನ್ನು ನಾವು ಅನುಭವ ಮಾಡ್ತಾ ಇದ್ದೀವಿ. ಆಂತರಿಕವಾದಂತಹ ಶಕ್ತಿ ಬೇಕಾಗಿತ್ತು. ಈಗ ರೈತ ಬೀಜ ಬಿತ್ತುತ್ತಾರೆ ಅಂತಂದ್ರೆ ಬೀಜ ಬಿತ್ತಬೇಕಾದ್ರೆ ಒಂದು ನಂಬಿಕೆ ಇಡ್ತಾರೆ. ಈ ಬೀಜ ನಾನು ಭೂಮಿಗೆ ಹಾಕಿದೆ ಅಂತಂದ್ರೆ ಈ ಭೂಮಿ ತಾಯಿ ನನಗೆ ಅನ್ನ ಕೊಡ್ತಾಳೆ. ಈಗ ಒಂದು ಹಿಡಿ ಕಾಳು ಹಾಕಿದೆ ಅಂತಂದ್ರೆ ಉಡಿ ತುಂಬ ಕಾಳು ಕೊಡ್ತಾಳೆ ಅನ್ನೋ ಆಸೆ ಇಟ್ಟುಕೊಂಡು ಬೀಜವನ್ನು ಹಾಕ್ತಾನೆ. ಬೀಜ ಹಾಕಿದ ಮೇಲೆ ಮಳೆ ಬರಬೇಕು, ಮಳೆ ಬರಬೇಕು, ಮಳೆ ಬರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆ ಮಳೆಗಾಗಿ ನಿರೀಕ್ಷೆ ಮಾಡಬೇಕು ಅಂದ್ರೆ ಎಷ್ಟು ತಾಳ್ಮೆ ಸಹನೆಯಿಂದ ಕಾಯ್ತಾರೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ನಾಟಿರ್ತದೆ, ಅಯ್ಯೋ ಹೊಲಕ್ಕೆ ಹೋದ್ರೆ ನೋಡಂಗೆ ಅನಿಸೋದಿಲ್ಲ, ಮರ ಮರ ಅಂತದ್ರಿ, ಮಳೆನೇ ಆಗಿಲ್ಲ, ಮಳೆನೇ ಆಗಿಲ್ಲ ಅಂತ. ಅಲ್ಲಿಂದ ಬಂದು ನೋಡೋರು, ಬಂದು ಹೇಳೋರು ಏನಂತಾರೆ, ನೋಡಿದವ್ರು ಏನಂತಾರೆ, ಇಲ್ರಿ ಇಷ್ಟಿಷ್ಟೇ ನಾಟ್ಯಾವ, ಭಾಳ ಚಂದ ನಾಟ್ಯಾವ, ಆದ್ರೆ ಮಳೆ ಬರ್ಬೇಕು ನೋಡ್ರಿ, ದೇವ್ರ ಮಳೆ ರಾಜ ದಯ ತೋರಿಸ್ಬೇಕು, ಮಳೆ ಬರಬೇಕು ಅಂತ. ಆ ಮಳೆ ಬರುವವರೆಗೆ ನಮ್ಮ ಕೈಗಳು ಅದ ಏನ್ರಿ, ಏನಾದರೂ ವಿಜ್ಞಾನ ಬೇಕಾದಷ್ಟು ಮುಂದುವರ್ತದೆ, ತಂತ್ರಜ್ಞಾನ ಬೇಕಾದಷ್ಟು ಮುಂದುವರ್ತದೆ. ಆದರೆ ಆ ವಿಜ್ಞಾನದಿಂದ ತಂತ್ರಜ್ಞಾನದಿಂದ ಬುದ್ಧಿವಂತಿಕೆಯಿಂದ ಮಳೆ ಸುರಿಸ್ತೀವಿ, ನಾವು ಬೆಳೆ ಬರೆಸ್ತೀವಿ ಅಂದ್ರೆ ಸಾಧ್ಯತೆ ಏನ್ರಿ? ಇಲ್ಲ. ಪ್ರಕೃತಿಯ ದಾಸನಾಗಿ, ಪ್ರಕೃತಿಯ ಸೇವಕನಾಗಿ ರೈತ ಏನ್ ಮಾಡ್ಬೇಕಾಗ್ತದೆ, ಆ ಮಳೆ ಬರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ನಂತರ ಮಳೆ ಬರ್ತದೆ, ಮಳೆ ಬಂದ ಮೇಲೆ ಅದನ್ನ ಕಳೆ ತೆಗೆದು ಮತ್ತೆ ಅದನ್ನ ಬೆಳೆಸಬೇಕು, ಪಾಲನೆ ಮಾಡಬೇಕು ಅಂತ ಪ್ರೀತಿಯಿಂದ ಪಾಲನೆ ಮಾಡ್ತಾರೆ, ಪ್ರೀತಿಯಿಂದ ರಕ್ಷಣೆ ಮಾಡ್ತಾರೆ. ಆ ಪ್ರೀತಿಯಿಂದ ಪಾಲನೆ ಮಾಡಿ, ಪ್ರೀತಿಯಿಂದ ರಕ್ಷಣೆ ಮಾಡಿ ಅದನ್ನ ಬೆಳೆಯನ್ನು ಕೊಯ್ತಾರೆ. ಕೊಯ್ಬೇಕು ಅಂತಂದ್ರೆ ಏನಂತ ಕೊಯ್ತಾರೆ? ಬೆಳೆ ಕೊಯ್ಬೇಕು ಅಂತಂದ್ರೆ ಕೃತಜ್ಞತೆಯನ್ನ ಭೂಮಿ ತಾಯಿಗೆ ಸಲ್ಲಿಸ್ತಾರೆ. ತಾಯಿ ನನಗಿಷ್ಟು ಹೊಟ್ಟೆಗೆ ಊಟ ಅನ್ನ ಕೊಟ್ಟಿಯವ ಅಂತ ಕೃತಜ್ಞತೆಯಿಂದ ಬೆಳೆಯನ್ನ ಕೊಯ್ಲು ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರೆ. ಈಗ ಎಷ್ಟೆಲ್ಲ ರೂಪದಿಂದ ಭೂಮಿ ತಾಯಿ ಮೇಲೆ ಪ್ರೀತಿ ಇಟ್ಟು, ಪ್ರಕೃತಿಯ ಮೇಲೆ ಪ್ರೀತಿ ಇಟ್ಟು, ಎಲ್ಲ ಜನರಿಗೆ ಅನ್ನ ಹಾಕಬೇಕು ಅನ್ನುವಂಥ ಲಕ್ಷ್ಯ ಇಟ್ಟು, ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಬೇಕು ಅನ್ನುವಂತಹ ವಿಚಾರದಿಂದ
ಪ್ರತಿಯೊಬ್ಬ ರೈತರು ಇವತ್ತು ಪರಿಶ್ರಮದಿಂದ ಕಷ್ಟದಿಂದ ಎಲ್ಲ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸೇವೆ ಮಾಡುವಂತಹ ರೈತರು ತೃಪ್ತಿ, ಖುಷಿ, ನೆಮ್ಮದಿ, ಪ್ರೀತಿಯಿಂದ ಇರಬೇಕಾಗಿದೆ ಅಲ್ಲ. ಆದ್ರೆ ಇವತ್ತೇನಿದೆ? ಯಾರಾದ್ರೂ ಆರಾಮಿದ್ದಾರ? ಯಾರು ಆರಾಮಿದ್ದಾರೆ? ಭಿಕ್ಷೆ ಬೇಡುವವರು ಗುಡಿ ಮುಂದೆ ಕುಂತಾರೆ, ಭಿಕ್ಷೆ ಬೇಡ್ತಾರೆ, ದಿನ ಭಿಕ್ಷೆ ಕೂಡಿಸ್ತಾರೆ. ಅವರು ಸಾಲ ಬಡ್ಡಿಗೆ ದುಡ್ಡು ಕೊಡ್ತಾರೆ, ಸಾಲ ಕೊಡ್ತಾರೆ, ಗಳಿಕೆ ಮಾಡ್ತಾರೆ. ಅವ್ರನ್ನ ನೋಡಿದ್ರೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ, ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ, ರಾತ್ರಿವರೆಗೂ ಕೊನೆವರೆಗೂ ದುಡಿತಾನೆ ಇರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಶ್ರಮ ಪಟ್ಟು ದುಡಿಯುವಂಥವರಿಗೆ ಪರಿಶ್ರಮದ ಫಲ ಏನಿದೆ ಅಂತ ನೋಡಿದಾಗ ಇವತ್ತೇನಾಗ್ತಾ ಇದೆ ಪರಿಸ್ಥಿತಿ ಅಂತಂದ್ರೆ, ರೈತರು ಯಾರಿದ್ದಾರೋ, ರೈತರ ಮಕ್ಕಳು ಯಾರಿದ್ದಾರೋ ಅವ್ರಿಗೆ ಹೆಣ್ಣು ಕೊಡ್ಬೇಕು ಅಂತಂದ್ರೆ ವಿಚಾರ ಮಾಡ್ತಾರೆ ಇಲ್ಲ ಒಂದು ನೌಕರಿ ಇರ್ಬೇಕ್ರಿ, ಏನಾರೆ ಒಂದು ಸಿಪಾಯಿ ಆಗ್ಲಿ ಚಪರಾಸಿ ಆಗ್ಲಿ ಒಟ್ಟು ಒಂದು ನೌಕರಿ ಇರ್ಬೇಕು, ಅದ್ರೊಳಗೆ ಗೌರ್ಮೆಂಟ್ ನೌಕರಿ ಇರ್ಬೇಕು ಅಂದ್ರೆ ಮಕ್ಕಳಿಗೆ ಕೊಡ್ತೀವಿ ಅಂತ. ಯಾಕೆ ಈ ಭಾವನೆ ಬಂತು ಅಂತಂದ್ರೆ, ಆ ರೈತನಿಗೆ ಕಷ್ಟ, ರೈತನಿಗೆ ಪರಿಶ್ರಮ, ರೈತನಿಗೆ ಇಷ್ಟೊಂದು ದುಡಿಮೆ, ಹಗಲು ರಾತ್ರಿ ಅನ್ನೋಷ್ಟು ಅವ್ರ ಜೊತೆಗೆ ಹೆಂಡತಿ ಮಕ್ಕಳ ಜೊತೆಗೆ ಸಮಯ ಕೊಟ್ಟು ಆರಾಮಾಗಿ ಮಜಾ ಮಾಡಿ ಸಿನಿಮಾ, ನಾಟಕ, ಕ್ಲಬ್, ಬಾರ್ ಹೋಗೋದಕ್ಕಾಗೋದಿಲ್ಲ. ಅವ್ರು ಏನಾಗ್ತದೆ, ಕಷ್ಟಪಟ್ಟು ದುಡಿತಾರೆ, ಇವರು ಅವ್ರ ಜೊತೆಗೆ ಹೊಲದೊಳಗೆ ಹೋಗಿ ದುಡಿಬೇಕಾಗ್ತದೆ. ಅದಕ್ಕೆ ಕಷ್ಟಪಡೋದಕ್ಕೆ ಯಾರು ಇವತ್ತು ತಯಾರಿಲ್ಲ. ಆದ್ರೆ ಪರಿಸ್ಥಿತಿ ಏನು ಅಂತಂದ್ರೆ, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಎಷ್ಟೆಲ್ಲ ಕೋಟಿಗಟ್ಟಲೆ ಗಳಿಸ್ಬೋದು ಲೂಟಿ ಮಾಡಿ, ಆದರೆ ಕಷ್ಟಪಟ್ಟು ಕೋಟಿ ಜನರಿಗೆ ಹೊಟ್ಟೆ ತುಂಬುವಂಥವ್ರು, ಅದಕ್ಕೆ ಹೇಳ್ತಾರೆ ನಾಟಿ ಮಾಡಿ ಕೋಟಿ ಜನರಿಗೆ ಹೊಟ್ಟೆ ತುಂಬುವಂತಹ ವ್ಯಕ್ತಿ ಯಾರಾದ್ರೂ ಜಗತ್ತಿನಲ್ಲಿ ಇದ್ರೆ ಅವರು ರೈತರು ಮಾತ್ರ ಎಲ್ಲರಿಗೂ ಹೊಟ್ಟೆ ತುಂಬುತ್ತಾರೆ. ಆದ್ರೆ ಇಂಥ ಸಮಯದಲ್ಲಿ ಪರಮಾತ್ಮನು ನಮಗ್ ತಿಳಿಸ್ಕೊಡ್ತಾರೆ. ಇವತ್ತು ಪ್ರತಿಯೊಬ್ಬ ರೈತರಿಗೂ ಈ ಮಾತನ್ನ ತಿಳಿಸ್ಕೊಡ್ಬೇಕಾಗಿದೆ. ಈ ಎಲ್ಲಾ ಬಲದ ಜೊತೆಗೆ ಮನೋಬಲ ಒಂದು ಅವಶ್ಯಕತೆ ಇದೆ. ಇವತ್ತೆಷ್ಟೋ ಜನರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಸಾಲ ತೀರ್ಸಿ ಸಾಲದಲ್ಲೇ ಸತ್ತು ಹೋಗಿರುವಂತವ್ರನ್ನು ಎಷ್ಟೆಲ್ಲ ನೋಡ್ತೀವಿ. ಆದ್ರೆ ಇದೆಲ್ಲ ಜಗತ್ತಿನಲ್ಲಿ ಇರೋದೆ. ಅದರ ಜೊತೆಗೆ ನಾವು ಮಾಡ್ಬೇಕಾಗಿರೋದು ಏನು? ರೈತನಿಗೆ ಒಂದು ಭಯ ಇದೆ, ಒಂದು ಚಿಂತೆ ಇದೆ, ಅನೇಕ ರೂಪದ ಪರಿಸ್ಥಿತಿ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಅವು ಎಲ್ಲದಕ್ಕೂ ಬಲ ಕೊಡುವಂಥವ್ರು ಯಾರು ಅಂತಂದ್ರೆ ಪರಮಾತ್ಮ. ಅದಕ್ಕೆ ಪರಮಾತ್ಮನಿಗೆ ಹೇಳಾಗ್ತದೆ, ಶಿವ ಕೊಟ್ಟದ್ದು ಕೊನೆ ತನಕ, ಮನುಷ್ಯರು ಕೊಟ್ಟದ್ದು ಮನೆ ತನಕ, ಭಗವಂತ ಕೊಟ್ಟದ್ದು ಕೊನೆ ತನಕ. ನೋಡ್ರಿ, ಈಗ ಒಬ್ರು ವ್ಯಾಪಾರಿ ಇದ್ದಾರೆ, ಏನಾದ್ರು ಒಂದು ಸಾಮಾನು ತಗೊಳೋದಕ್ಕೆ ಹೋಗ್ತೀವಿ, ಒಂದ್ 10 ರೂಪಾಯಿ ಕಡಿಮೆ ಮಾಡಬೇಕ್ರಿ ಅಂತಂದ್ರೆ, ಈಗಂತೂ ಮಾರ್ಟ್ಗಳು ಬಂದಾವ. ಮಾರ್ಟ್ಗಳೊಳಗೆ 1 ಗ್ರಾಮಿಗೂ ಎಷ್ಟು ದುಡ್ಡು ಆಗ್ತದಲ್ಲ ಅಷ್ಟು ನಾವು ಕೊಟ್ಟೆ ಹೊರಗೆ ಬರ್ಬೇಕು. ಅಲ್ಲಂತೂ ಮಾತು ಎತ್ತದೇನೆ ಇಲ್ಲ. ಕಡಿಮೆ ಮಾಡ್ರಿ ಅಂತೀವೇನ್ರಿ? ಕಾಯಿಪಲ್ಯ ತಗೊಳೋದಕ್ಕೆ ಹೋಗ್ತೀವಿ, ಅಲ್ಲಿ ಏನ್ ಮಾಡ್ತೀವಿ, 10 ರೂಪಾಯಿ ಕೊತ್ತಂಬರಿ ಅಂದ್ರೆ 5 ರೂಪಾಯಿ ಕೊಡುವಂತ ಕೇಳ್ತೀವಿ. ಆದ್ರೆ ಮಾರ್ಟ್ ಒಳಗೆ ಅಲ್ಲಿನೂ ಕೊತ್ತಂಬರಿನೂ ಇಟ್ಟಾರೆ, ಬದ್ನಿಕಾಯಿನೂ ಇಟ್ಟಾರೆ. ಅಲ್ಲಿ ಅವ್ರು 50 ರೂಪಾಯಿ ಅಂತಂದ್ರೆ 1 ರೂಪಾಯಿ ಕಡಿಮೆ ಮಾಡೋಂತ ಎಲ್ಲರೂ ಕೇಳ್ತೀವೇನ್ರಿ? ಇಲ್ಲ. ಇಷ್ಟು ಕಷ್ಟಪಟ್ಟು ಹೊಲದಿಂದ ಹೊತ್ಕೊಂಡು ಬಂದು ಇಲ್ಲಿ ಮಾರುವವರಿಗೆ ಏನದರಿ, ಅವರಿಗೆ ಸರಿಯಾದ ಬೆಲೆ ಸಿಗುದಿಲ್ಲ. ಅದನ್ನೇ ತಗೊಂಡು ಮಾರುವವರಿಗೆ ಬೇಕಾದಷ್ಟವರಿಗೆ ಲಾಭ ಇದೆ. ಮಧ್ಯದಲ್ಲಿ ದಲ್ಲಾಳಿಗಳು ಮತ್ತು ವ್ಯಾಪಾರಸ್ಥರು ಅವರು ಬೆಳೆದಿರುವಂತಹದ್ದ ಲಾಭ ತಗೊಂಡು ಇವ್ರ ಹೊಟ್ಟೆಗೆ ತುಂಬ್ಕೋತಾ ಇದ್ದಾರೆ. ಇವತ್ತು ಭೂಮಿ ಮೇಲೆ ಇರುವಂತಹ ಎಲ್ಲರೂ ರೈತರನ್ನ ಬಿಟ್ರೆ ಉಳಿದವರು ಎಲ್ಲರೂ ಹೊಟ್ಟೆ ಯಾವ ಆಧಾರ ಮೇಲೆ ತುಂಬ್ತಾ ಇದ್ದೀರಿ? ಅವ್ರು ಬೆಳೆದ್ರು ಅಂತಾನೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾರೆ, ಅವ್ರು ಬೆಳೆದ್ರು ಅಂತಾನೆ ಇವರೆಲ್ಲ ಅನೇಕ ಕೈಗಾರಿಕೆಗಳೆಲ್ಲ ನಡೆದವು. ಮೂಲವಾಗಿ ಬರುವಂತಹ ಕಚ್ಚಾ ಪದಾರ್ಥ ಎಲ್ಲಿಂದ ಬರ್ತದೆ? ಯಾವುದೇ ಉದ್ಯೋಗ ಇರಲಿ, ಯಾವುದೇ ಕೈಗಾರಿಕೆಗಳಿರಲಿ, ಯಾವುದೇ ಫ್ಯಾಕ್ಟ್ರಿಗಳಿರಲಿ, ಯಾವುದೇ ಇರ್ಬೋದು, ಅದು ಎಲ್ಲದಕ್ಕೂ ಮೂಲವಾಗಿ ಬರುವಂಥದ್ದು ಎಲ್ಲಿಂದ ಬರ್ತದೆ? ಮೂಲವಾಗಿ ಕೊಡುವವರು ಎಲ್ಲಿಂದ ಕೊಡ್ತಾರೆ? ಈ ಕಬ್ಬಿನ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದಾವೆ, ಸಕ್ಕರೆ ಬರ್ತದೆ, ಬೆಲ್ಲ ಬರ್ತದೆ, ಅದೆಲ್ಲ ಮಾರಾಟ ಮಾಡ್ತಾರೆ, ಅದೆಲ್ಲ ವ್ಯಾಪಾರ ಮಾಡ್ತಾರೆ, ಫ್ಯಾಕ್ಟ್ರಿಗಳು ಮಾಡ್ತಾರೆ, ಫ್ಯಾಕ್ಟ್ರಿಗಳು ದುಡಿತಾರೆ. ರೈತ ಹೊಲದೊಳಗೆ ಕಬ್ಬನೇ ಬೆಳೆದಿಲ್ಲ ಅಂತಂದ್ರೆ ಉಳಿದಿರೋರೆಲ್ಲರೂ ಏನ್ ಮಾಡೋದಕ್ಕಾಗ್ತದೆ? ಮೂಲ ಯಾರು?
ಅವ್ರಿಗೆ ಏನ್ ಮಾಡ್ಬೇಕಾಗಿದೆ? ನಾವು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ, ಗೌರವಿಸಬೇಕಾಗಿದೆ. ಏನ್ ಮಾಡ್ತೀವಿ? ಹೊಲಸು ದೋತ್ರ ಉಟ್ಕೊಂಡಿದ್ರ, ಹೊಲಸು ಅಂಗಿ ಹಾಕೊಂಡಿದ್ರ, ಹಳ್ಳಿ ಮನುಷ್ಯ ಅಲ್ಲಿ ಕುಡಿಸ್ರಿ, ಅವ್ನಿಗೆ ಅಲ್ಲಿ ಕುಡಿಸ್ರಿ, ಏನು ಕುಡಿಸ್ರಿ. ಅದು ಸ್ವಲ್ಪ ಪ್ಯಾಂಟ್ ಸೂಟ್ ಬೂಟ್ ಹಾಕೊಂಡಿದ್ರು ಅಂದ್ರೆ ಸಾಹೇಬ್ರು ಅವ್ರು ಎಂತ ದನ ಕಾಯವರೇ ಇರ್ಲಿ, ಪ್ಯಾಂಟ್ ಸೂಟ್ ಬಾಟ್ ಹಾಕೊಂಡು ಒಂದ್ ಸ್ವಲ್ಪ ಚಲೋ ಇದ್ದ ಅಂತಂದ್ರೆ ಅವ್ರು ಇಲ್ಲಿ ಸ್ವಲ್ಪ ದೊಡ್ಡ ವ್ಯಕ್ತಿ ಕಾಣಿಸ್ತಾರೆ, ದೊಡ್ಡ ಮನುಷ್ಯ ಕಾಣ್ತಾರೆ, ಇಲ್ಲಿ ಮ್ಯಾಲ್ ಕುಡಿಸ್ರಿ ಅಂತ. ಇದ್ರ ಬೆಲೆ ಯಾರಿಗಿದೆ ಇವತ್ತಿನ ಜಗತ್ತಿನಲ್ಲಿ? ಅವರೆಲ್ಲ ಅಷ್ಟು ದುಡಿದು ಬಟ್ಟಿ ತುಂಬಿಸಿದಾಗನೇ ಇವರು ಟೇಬಲ್ ಮೇಲೆ ಕುಂತು ಸೈನ್ ಮಾಡ್ತಾರೆ. ಅವರೆಲ್ಲ ದುಡಿದು ಎಲ್ಲರದು ಬಟ್ಟಿ ತುಂಬಿಸಿದಾಗನೇ ಇಲ್ಲಿ ಆರಾಮ್ ಕುಂತು ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮೂಲವಾಗಿ ಮಾಡುವಂಥವ್ರು ಯಾರು ಅಂತಂದ್ರೆ ರೈತರು. ಏನ್ರಿ ಅವ್ರೇನು ಪುಕ್ಷಟೆ ಕೊಡ್ತಾರೆ, ರೊಕ್ಕ ತಗೊಂಡು ಕೊಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟು ನಾವು ಕೊಡ್ತಾ ಇಲ್ಲ. ಅದಕ್ಕೆ ರೈತನ ಪರಿಸ್ಥಿತಿ ಈ ರೀತಿ ಆಗಿದೆ. ಅದಕ್ಕೆ ರೈತರಿಗೆ ಎಲ್ಲಾ ರೂಪದಿಂದ ನಾವು ಗೌರವ ಕೊಡಬೇಕು, ಜೊತೆಗೆ ಆಂತರಿಕ ಬಲವನ್ನ ಹೆಚ್ಚಿಸಬೇಕು. ಸಶಕ್ತ ದೇಶ ಆಗ್ಬೇಕು ಅಂತಂದ್ರೆ ರೈತ ಸಶಕ್ತ ಆಗ್ಬೇಕು. ಅದಕ್ಕೆ ರೈತ ಸಶಕ್ತ ಆಗ್ಬೇಕು ಅಂದ್ರೆ ಆ ಶಕ್ತಿ ಕೊಡುವಂಥವ್ರು ಯಾರು? ಎಲ್ಲಾ ಶಕ್ತಿಗಳಿಗೂ ಮೂಲ ಇರುವಂತಹ ಒಂದು ಪರಮೋಚ್ಚ ಶಕ್ತಿ ಇದೆ, ಅವನಿಗೆ ನಾವು ಪರಮಾತ್ಮ ಅಂತ ಹೇಳಿದೀವಿ. ಆ ಪರಮಾತ್ಮನನ್ನ ನಾವು ನೆನಪು ಮಾಡ್ಬೇಕಾಗ ಆತ್ಮನಿರ್ಭರ ರೈತ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದರು. ಆತ್ಮನಿರ್ಭರ ದೇಶ ಆಗ್ಬೇಕು ಅಂತ ಹೇಳಿದರು. ಆತ್ಮನಿರ್ಭರ ಅಂತ ಹೇಳ್ತೀವಿ, ಆತ್ಮ ಅಂದ್ರೆ ಯಾರು, ಯಾರಿಗೆ ಹೇಳಲಾಗ್ತದೆ? ಅದನ್ನ ಇಲ್ಲಿ ಪರಮಾತ್ಮ ತಿಳಿಸ್ಕೊಡ್ತಾರೆ. ನಾವು ದಿನನಿತ್ಯ ಅದಕ್ಕೆ ನಮ್ಮ ಶರಣರು, ಸಂತರು, ದಾಸರು ಆದಿ ಕಾಲದಿಂದನೂ ಹೇಳ್ತಾ ಬಂದ್ರು. ಏನ್ ಹೇಳ್ತಾ ಬಂದ್ರು ಅಂತಂದ್ರೆ ಪ್ರಪಂಚ ಪಾರಮಾರ್ಥ ಎರಡರಲ್ಲಿನೂ ಬ್ಯಾಲೆನ್ಸ್ ಇರ್ಬೇಕು. ಇದನ್ನೂ ಬೇಕು, ಇದನ್ನೂ ಬೇಕು. ಬರೀ ಪ್ರಪಂಚ ಅಷ್ಟೇ ಹೇಳಿಲ್ಲ, ಅನುಭವಿಗಳೆಲ್ಲ ಏನ್ ಹೇಳಿದ್ರು ಅಂದ್ರೆ ಪ್ರಪಂಚದ ಜೊತೆಗೆ ಪಾರಮಾರ್ಥ ಇರ್ಬೇಕು. ಅದ್ರ ಮೊದಲೇನಿತ್ತು? ಹಿಂದಿನ ಕಾಲದ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಪ್ರಪಂಚ ಪಾರಮಾರ್ಥ ಎರಡು ಇತ್ತು. ಏನ್ ಹೇಳ್ತಿದ್ರು ಬೀಸ್ಬೇಕಾದ್ರೆ? ಬೀಸುನು ಬಾರವ್ವ ಈಶನ ಗೂಡ, ಬೀಸಿ ನೋಡುನು ಕಾಶಿ ರಾಮೇಶ್ವರ ಗೂಡ, ಪಂಚತತ್ವದ ಗೋಧಿಯ ಕಲ್ಲ ಸಂಚರಿಸೋದು ರಾತ್ರಿ ಹಗಲ. ಪಂಚತತ್ವದ ಗೋಧಿಯ ಕಲ್ಲ ಸಂಚರಿಸೋದು ರಾತ್ರಿ ಹಗಲ. ಸಿಟ್ಟೆಂಬ ಹಿಟ್ಟಿಡಿ ಬೇಗ, ಕಟ್ಟಳೆಂಬ ಚೆಲ್ಲುಡಿಯಾಗ ಅಂತ. ಅಂದ್ರೆ ಎಷ್ಟು ತತ್ವ ಇಟ್ಟು ದಿನ ಮುಂಜಾನೆ ಹಾಡ ಹಾಡ್ತಿದ್ರು. ಏನು ಹಾಡ್ತಿದ್ರು ಅಂತ ಅಂತಿದ್ದೀವಿ, ಈಗ ಅರ್ಥ ಆಗ್ತದೆ. ದಿನಾ ಬೆಳಗ್ಗೆ ಎದ್ರು ಹಾಡ್ತಿದ್ರು. ಬೆಳಗಾಗಿ ನಾನೆದ್ದು ಯಾರನ್ನ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆವಂತ, ಎಳ್ಳು ಜೀರಿಗೆ ಬೆಳೆವಂತ ಭೂತಾಯಿನ ಎದ್ದೊಂದಗಳಿಗೆ ನೆನದೇನ. ಅವ್ವ ಬೀಸ್ಬೇಕಂದ್ರೆ ನಮ್ಮ ತೊಡೆ ಮೇಲೆ ಮನಸ್ಕೊಂಡು ಹಾಡ್ತಿದ್ರು. ನನ್ನ ಹೆಸರು ತಗೋರವ, ನನ್ನ ಹೆಸರು ತಗೋರವ ಅಂತಂತಿದ್ದೀವಿ. ಅಂದ್ರೆ ಅವರಿಗೂ ಅಷ್ಟೇ ಪ್ರೀತಿ ಇತ್ತು, ನಮಗೂ ಅಷ್ಟೇ ಪ್ರೀತಿ ಇತ್ತು. ಇವತ್ತೇನಂದ್ರೆ ಆ ಪ್ರೀತಿ ಉಳಿದದೇನ್ರಿ? ಎಷ್ಟು ದಿನ ಬೆಳಗ್ಗೆ ಎದ್ದು ಹಾಡೋದು, ಜಾತ್ರೆ ಸಾರಿಸೋದು, ರಂಗೋಲಿ ಹಾಕೋದು, ಪೂಜೆ ಮಾಡೋದು, ಅದೆಲ್ಲ ಇವತ್ತೇನಾಗ್ಬಿಟ್ಟದಂದ್ರೆ ಮೂಢನಂಬಿಕೆಗಳು ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸುವಂಥವ್ರು, ರಕ್ಷಣೆ ಮಾಡುವಂಥವ್ರು ರೈತರು. ಅದಕ್ಕೆ ಆ ಸಂಸ್ಕೃತಿಯನ್ನ ಉಳಿಸುವಂಥವ್ರು, ರಕ್ಷಣೆ ಮಾಡುವಂಥವ್ರು, ಗೌರವಿಸುವಂಥವ್ರು ರೈತರು ಅಂತ ಅಂದಮೇಲೆ ಆ ರೈತರಿಗೆ ಅಥವಾ ಈ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತಹ ಆಂತರಿಕ ಶಕ್ತಿ, ಅದಕ್ಕೆ ಅಧ್ಯಾತ್ಮದ ಶಕ್ತಿ ಅಂತ ಹೇಳ್ತೀವಿ. ಅಧ್ಯಾತ್ಮದ ಬಲ ಬೇಕಾಗಿದೆ. ಅಧ್ಯಾತ್ಮ ಅಂತಂದ್ರೆ ಏನು ಅಂದ್ರೆ ಆತ್ಮದ ಅರಿವು. ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಬಂದು ನಾನು ಮಾಡಬೇಕಾಗಿರೋದು ಏನು. ನಾವೆಲ್ಲ ಕೂತ್ಕೊಂಡಿದ್ದೀವಿ, ವಿಚಾರ ಮಾಡ್ತೀವಿ, ನೋಡ್ತೀವಿ, ಕೇಳ್ತೀವಿ. ಇದನ್ನೆಲ್ಲ ಮಾಡೋರು ಯಾರು ಅಂತಂದ್ರೆ ಈ 5 ತತ್ವದ ದೇಹದ ಒಳಗೆ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿಗೆ ಆತ್ಮ ಅಂತ ಹೇಳ್ತೀವಿ. ಒಂದ್ ವೇಳೆ ನಾನು ಮಾತಾಡ್ತಾ ಚೈತನ್ಯ ಶಕ್ತಿ ಹೊರಟೋಯ್ತು ಅಂತಂದ್ರೆ ಅಕ್ಕೋರ್ ನಿಂತು ಮಾತಾಡಕತ್ತಾರ ಅನ್ನೋದಿಲ್ಲ. ಅಕ್ಕೋರ್ ಆತ್ಮ ಹೋಗ್ಬಿಡ್ತದೆ, ಶರೀರ ಇಲ್ಲೇ ಬಿದ್ದು ಬಿಡ್ತದೆ. ಹೆಣ ಶವ ಇದು, ಮುಟ್ಟಬೇಡ್ರಿ, ದೂರಿಸ್ತರಿ ಅಂತೀವಿ. ಯಾವುದಕ್ಕೆ ಬೆಲೆ ಅಂದರೆ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಗೆ ಬೆಲೆ ಇದೆ. ನಾವು ಯಾರು ಅಂತಂದ್ರೆ ಚೈತನ್ಯ ಶಕ್ತಿ ಆತ್ಮಗಳು.
ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿ ಇದ್ದು ಈ ದೇಹದ ಮುಖಾಂತರ ಪ್ರತಿಯೊಂದು ಕರ್ಮವನ್ನ ಮಾಡುವಂಥದ್ದು. ಅದಕ್ಕೆ ಆತ್ಮ ಅಜರ, ಅಮರ, ಅವಿನಾಶಿ. ಈ ದೇಹವನ್ನು ಧರಿಸಿ ಭೂಮಿ ಮೇಲೆ ಬಂದಿದ್ದೀವಿ. ಈ ದೇಹ ರೂಪಿ ಬಟ್ಟೆ ಧರಿಸಿ ಪಾತ್ರ ಮಾಡ್ತೀವಿ. ನಮ್ಮ ಪಾತ್ರ ಮುಗಿದ ಮೇಲೆ ಈ ದೇಹವನ್ನು ಇಲ್ಲೇ ಬಿಡ್ತೀವಿ, ಮನೆಗೆ ಹೋಗ್ತೀವಿ. ಸೂತ್ರಧಾರ ಅವನು, ಪಾತ್ರಧಾರಿ ನಾವು. ನಾವೆಲ್ಲರೂ ಸೃಷ್ಟಿ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದೀವಿ. ನಾವು ಮಾಡುವಂತಹ ಪಾತ್ರ ಶ್ರೇಷ್ಠ ಪಾತ್ರ ಇರಬೇಕು. ಇದು ಪರಮಾತ್ಮ ನಮಗೆ ತಿಳಿಸ್ಕೊಡುವಂಥದ್ದು. ಒಂದನೆಯದು, ನಾನು ಯಾರು ಅನ್ನುವಂಥದ್ದು ತಿಳಿದುಕೊಳ್ಳುವುದೇ ಅಧ್ಯಾತ್ಮ. ಆಮೇಲೆ ಆತ್ಮದ ರೂಪ ಬಿಂದು ಸ್ವರೂಪ, ಆತ್ಮದ ರೂಪ ಪ್ರಕಾಶ ಸ್ವರೂಪ, ಹಾಗೂ ಆತ್ಮದ ಗುಣಗಳು ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ. ಇವು 7 ಆತ್ಮನ ಗುಣಗಳು. ನಾನು ಆತ್ಮ ಅಂತ ತಿಳಿದು ಆತ್ಮನ ಗುಣದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸ ಮಾಡುವುದೇ ಅಧ್ಯಾತ್ಮ. ಅದರ ಜೊತೆಗೆ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡಿದಾಗ ಪರಮಾತ್ಮನಿಂದ ನಾವು ಶಕ್ತಿ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರ್ತದೆ. ಆ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂದರೆ ಕರೆಂಟ್ಗೆ ಕನೆಕ್ಷನ್ ಕೊಡ್ತೀವಿ, ಚಾರ್ಜ್ ಮಾಡ್ತೀವಿ. ಹಾಗೆ ನಾವು ಕಳ್ಕೊಂಡಿರುವಂತಹ ಶಕ್ತಿಯನ್ನ ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಆ ಪವರ್ ಹೌಸ್ ಪರಮಾತ್ಮನ ಜೊತೆಗೆ ಮನಸ್ಸು ಬುದ್ಧಿಯನ್ನೇ ಜೋಡಿಸ್ಬೇಕು. ಹಾಗಾದ್ರೆ ಆ ಪರಮಾತ್ಮ ಯಾರು? ಪರಮಾತ್ಮನು ಕೂಡ ಜ್ಯೋತಿ ಸ್ವರೂಪ. ಆ ಪರಮಾತ್ಮನಿಗೆ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳಿದ್ದೀವಿ. ಕ್ರಿಶ್ಚಿಯನ್ರು ಗಾಡ್ ಇಸ್ ಒನ್, ಗಾಡ್ ಇಸ್ ಲೈಟ್ ಅಂತ ಹೇಳಿದ್ರು. ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್, ಮಹಿಮಾ ಅನೇಕ್, ಸಬ್ಕಾ ಮಾಲಿಕ್ ಏಕ್ ಅಂತ ಹೇಳಿದ್ರು. ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ನಿರ್ವೈರ್ ಅಂತ ಹೇಳಿದ್ರು. ಭಾಷೆಗಳೇ ಎಲ್ಲರದ್ದು ಬೇರೆ ಬೇರೆ ಇದ್ದಾವೆ, ಭಾವನೆ ಏನಿದೆ ರೀ ಎಲ್ಲರದ್ದು ಒಂದೇ ಇದೆ. ಅದಕ್ಕೆ ಪರಮಾತ್ಮ ಎಲ್ಲರಿಗೂ ಒಬ್ಬನೇ ಇದ್ದಾನೆ. ಈಗ ಯಾವ ರೀತಿ ಗಾಳಿ, ಬೆಳಕು, ಸೂರ್ಯ, ಚಂದ್ರ, ಭೂಮಿ, ಆಕಾಶ ಎಲ್ಲವೂ ಎಲ್ಲರಿಗೂ ಒಂದೇ ಇದ್ದಾವೆ. ಇವ್ರಿಗೆ ಬೇರೆ ಅಂತ ಇದ್ದಾವೇನ್ರಿ? ಹಾಗೆ ಪರಮಾತ್ಮನು ಕೂಡ ಎಲ್ಲರಿಗೂ ಒಬ್ಬಾತನೇ ಇದ್ದಾನೆ. ಆ ಪರಮಾತ್ಮನಿಗೆ ಮಹಿಮೆ ಮಾಡ್ತೀವಿ. ಶಾಂತಿ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಪತಿತ ಪಾವನ, ದಿವ್ಯ ದೃಷ್ಟಿದಾತ, ದಿವ್ಯ ಜೀವನದಾತ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಿದ್ದೀವಿ. ಆ ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ನಾವು ಸಮಯವನ್ನು ಕೊಡಬೇಕು. ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ಅರ್ಧ ಗಂಟೆ ಆದರೂ ಸಮಯವನ್ನು ಕೊಟ್ಟಿವಿ ಅಂತಂದ್ರೆ ನಾವು ಆಂತರಿಕ ಶಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ. ಆವಾಗ ನಾವು ಮಾಡುವಂತಹ ಸಂಕಲ್ಪಗಳು ಶುದ್ಧ ಸಂಕಲ್ಪ, ಸಮರ್ಥ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ, ಪವಿತ್ರ ಸಂಕಲ್ಪ ಆಗ್ತದೆ. ಸಂಕಲ್ಪದಂತೆ ಸೃಷ್ಟಿ. ಇದು ಚಲೋ ಆಗ್ತದೆ, ಚಲೋ ಆಗ್ತದೆ, ಚಲೋ ಆಗ್ತದೆ ಅಂತ ಬೀಜ ಹಾಕಿದೀವಿ ಅಂದ್ರೆ ಚಲೋನೇ ಆಗ್ತದೆ. ಏನಾಗ್ತದೋ ಅಂತೀವಿ ಅಂದ್ರೆ ಏನೋ ಆಗ್ತದೆ. ಅದಕ್ಕೆ ಶುದ್ಧ ಸಂಕಲ್ಪ ಮಾಡುವಂತಹ ಶಕ್ತಿಯನ್ನ ಪರಮಾತ್ಮ ನಮಗೆ ಕೊಡ್ತಾನೆ. ಆದ್ರಿಂದ ಆತ್ಮೀಯರೇ, 24 ಗಂಟೆ ಭಗವಂತ ನಮಗೆ ಕೊಟ್ಟಾನೆ. ಆ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಭಗವಂತನನ್ನ ನೆನಪು ಮಾಡೋದಕ್ಕಾಗಿ ತಮ್ಮ ಸಮಯವನ್ನ ಮೀಸಲಿಡಬೇಕು ಅಂತ ನಾವು ಪರಮಾತ್ಮನ ಪ್ರತಿಯಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಏನ್ ಕೊಡ್ಬೇಕು ಅಂದ್ರೆ ಇಡೀ ದಿನದ ಒಂದು ಅರ್ಧ ಗಂಟೆ ಭಗವಂತನನ್ನ ನೆನಪು ಮಾಡೋದಕ್ಕಾಗಿ ಕೊಟ್ಟಾಗ ನಾವು ಆತ್ಮ ಸಶಕ್ತ ಆಗ್ತದೆ. ಆತ್ಮ ಸಶಕ್ತ ಇದ್ದಾಗ ಒಂದು ಪರಿವಾರ ಸಶಕ್ತ ಆಗ್ತದೆ, ಒಂದು ಗ್ರಾಮ ಸಶಕ್ತ ಆಗ್ತದೆ, ಒಂದು ದೇಶ ಸಶಕ್ತ ಆಗ್ತದೆ, ವಿಶ್ವನೇ ಸಶಕ್ತ ಆಗ್ತದೆ. ಅದಕ್ಕೆ ವಿಶ್ವ ಪರಿವರ್ತನೆಗೆ ಆಧಾರ ಅಂದ್ರೆ ಸ್ವಪರಿವರ್ತನೆ. ಯಾವಾಗ ನಮ್ಮಲ್ಲಿ ನಾವು ಪರಿವರ್ತನೆ ಮಾಡಿಕೊಂಡಿವಿ, ನಮಗೆ ನಾವು ಸಶಕ್ತರಾದೀವಿ ಅಂತಂದ್ರೆ ನಾವು ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ತೀವಿ. ಇಡೀ ಜಗತ್ತಿಗೆ ಶಕ್ತಿಯನ್ನು ಕೊಡುವಂಥವ್ರು ಆಗ್ತೀವಿ. ಕೇವಲ ತಾವು ಅನ್ನ ಕೊಡುವಂತಹ ಅನ್ನದಾತರು ಅಲ್ಲ, ಕೇವಲ ತಾವು ಪ್ರಾಣ ಕೊಡುವಂತಹ ಪ್ರಾಣದಾತರು ಅಷ್ಟೇ ಅಲ್ಲ, ತಾವು ಇಡೀ ಜಗತ್ತಿಗೆ ಶಕ್ತಿಯನ್ನು ಕೊಡುವಂತಹ ಶಕ್ತಿದಾತರಿದ್ದೀರಿ. ಅದಕ್ಕೆ ಪರಮಾತ್ಮನ ನೆಕ್ಸ್ಟ್ ಯಾರು ಅಂತಂದ್ರೆ ರೈತರು. ಅವನು ಎಲ್ಲರಿಗೂ ಸಲಹುವಂತವನು. ಏನಂತ ಹೇಳ್ತೀವಿ? ಎಲ್ಲರನ್ನು ಸಲಹುವ ದಾತನು ನೀನೆ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲರನ್ನು ಸಲಹುವಂತ ಅನ್ನದಾತನು ನೀನು ಅಂತೇಳಿ ರೈತರಿಗೆ ಮಹಿಮೆ ಮಾಡ್ತೀವಿ. ಅದಕ್ಕೆ ಎಲ್ಲರನ್ನು ಸಲಹುವಂತವರು ತಾವು. ಅದರ ಜೊತೆಗೆ ತಾವು ಮನಸ್ಸಿನ ಸಂಕಲ್ಪಗಳ ಮೂಲಕ ಡಬಲ್ ರೂಪದಲ್ಲಿ ಎಲ್ಲರಿಗೂ ದಾತ ಆಗ್ತೀರಿ. ಒಂದು ಅನ್ನ,
ಅದ್ರ ಜೊತೆಗೆ ಎಂತಹ ಅನ್ನ ಅಂತಂದ್ರೆ ಸಾತ್ವಿಕ, ಶುದ್ಧ, ಪವಿತ್ರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನಕ್ಕೆ ಪ್ರಸಾದ ಅಂತ ಹೇಳ್ತೀವಿ. ಪ್ರಸಾದ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಅದು ಸಾತ್ವಿಕ ಆಗಿರುವಂಥದ್ದು. ಈಗ ಮಾರ್ಕೆಟ್ ಒಳಗಿಂದ ತಗೊಂಡು ಬಂದದ್ದು ನೈವೇದ್ಯ ಮಾಡೋದಿಲ್ಲ, ಮನೆಯೊಳಗಿಂದ ನೈವೇದ್ಯ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಪ್ರೀತಿಯಿಂದ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿ. ಅದಕ್ಕೆ ಅನ್ನದಂತೆ ಮನಸ್ಸು, ನೀರಿನಂತೆ ವಾಣಿ ಅಂತ ಹೇಳಲಾಗ್ತದೆ. ಯಾವ ಸಂಕಲ್ಪದಿಂದ ನಾವು ಅನ್ನವನ್ನು ಬೆಳಿತೀವಿ, ಉಂಡವರು ಎಲ್ಲ ಅದೇ ಸಂಕಲ್ಪ ಬರ್ತದೆ. ಆದ್ರೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಎಲ್ಲರಿಗೂ ಊಟ ಹಾಕಬೇಕು ಅದಕ್ಕಾಗಿ ಬೆಳಿತೀವಿ ಅನ್ನೋ ಬದಲು ಹೆಚ್ಚು ದುಡ್ಡು ಗಳಿಕೆ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಂದು ಬೆಳೀತಾ ಇರುವಂತದ್ದನ್ನ ಹೆಚ್ಚು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರೂ ಅವರೇ ಅಂತ ಹೇಳೋದಕ್ಕಾಗೋದಿಲ್ಲ, ಸಾತ್ವಿಕ ಇರುವಂತವ್ರು ಇದ್ದಾರೆ ಜಗತ್ತಿನಲ್ಲಿ. ಆದರೆ ಹೆಚ್ಚು ಏನಾಗಿದೆ ಅಂತಂದ್ರೆ ಹೆಚ್ಚು ಗೊಬ್ಬರ ಹಾಕಿ ಹೆಚ್ಚು ಬೆಳೆ ಬೆಳಿಬೇಕು, ಹೆಚ್ಚು ಗೊಬ್ಬರ ಹಾಕಿ ಹೆಚ್ಚು ಬೆಳೆ ಬೆಳಿಬೇಕು. ಆ ಬೆಳೆ ಜೊತೆಗೆ ಅನೇಕ ರೂಪದ ಕಲಬೆರಕೆಗಳು ಇವತ್ತು ನಡೀತಾ ಇದ್ದಾವೆ. ಅದಕ್ಕೆ ಈ ರೂಪದಲ್ಲಿ ನಾವು ಒಂದು ಪ್ರಾಮಾಣಿಕವಾಗಿ ಯಾವಾಗ ನಾವು ಬೆಳಿತೀವಿ ಅದಕ್ಕೆ ಪ್ರಾಮಾಣಿಕವಾಗಿರುವಂತಹ ಬೆಲೆ ನಮಗೆ ಸಿಗ್ತದೆ. ಈಗ ನೋಡ್ರಿ, ಒಂದು ಅಂಗಡಿಗೆ ಹೋಗಿವಿ, ಒಂದು ಹಣ್ಣು ತಗೊಳೋದಕ್ಕೆ ಹೋಗಿವಿ. ಅವನು ಹಣ್ಣು ಕೊಡ್ತಾನೆ, ಅವ ಏನ್ ಹೇಳ್ತಾನೆ, ಅವನ ಅಂಗಡಿ ಒಳಗೆ ನಮ್ಮಲ್ಲಿ ತಾಜಾ ಹಣ್ಣು ಬಂದಿಲ್ರಿ, ಫ್ರೆಶ್ ಬಂದಿಲ್ಲ, ಅವ್ರ ಅಂಗಡಿ ಒಳಗೆ ತಗೋರಿ, ಫ್ರೆಶ್ ಬಂದದ ಅಂತಾನೆ. ಅವನ ಅಂಗಡಿ ಒಳಗೆ ತಗೋತೀವಿ. ಅವನು ಫ್ರೆಶ್ ಹಣ್ಣು ಒಂದು ಸ್ವಲ್ಪ ಹಾಕ್ತಾನೆ, ನಿನ್ನೆ ಇದ್ದಿದ್ದು ಒಂದು ಸ್ವಲ್ಪ ಹಣ್ಣು ಹಾಕ್ತಾನೆ, ಮಿಕ್ಸ್ ಮಾಡಿ ಕೊಡ್ತಾನೆ. ಆದ್ರೆ ಮನೆಗೆ ಹೋಗಿ ನೋಡ್ತೀವಿ ಏನಾಗ್ತದೆ, ಅಯ್ಯೋ ಮಿಕ್ಸ್ ಮಾಡಿ ಕೊಟ್ಟಾನೆ, ಅಲ್ಲೇ ನೋಡಿ ತಗೊಂಡಿಲ್ಲ, ವಿಶ್ವಾಸ ಇಟ್ಟಿದ್ದೀವಿ ಅವನ ಮೇಲೆ ಅಂತೀವಿ. ನಾಳೆ ಮತ್ತೆ ಬರ್ತೀವಿ, ಅವನ ಅಂಗಡಿಗೆ ಹೋಗ್ತೀವೋ ಇವನ ಅಂಗಡಿಗೆ ಹೋಗ್ತೀವೋ? ಯಾರ ಅಂಗಡಿಗೆ ಹೋಗ್ತೀವ್ರಿ? ಯಾರು ನನ್ನ ಹತ್ರ ಹಣ್ಣು ಚಲೋ ಇಲ್ರಿ, ಅಲ್ಲಿ ಚಲೋ ಅದ ಅಂತ ಹೇಳಿದ್ರಲ್ಲ, ಅವ್ರ ಅಂಗಡಿಗೆ ಹೋಗ್ತೀವಿ. ಯಾಕಂದ್ರೆ ಅವ ವ್ಯಕ್ತಿ ಏನಿದ್ದಾನೆ ಒಳ್ಳೆವಿದ್ದಾನೆ, ಪ್ರಾಮಾಣಿಕ ಇದ್ದಾನೆ, ಸ್ವಚ್ಛ ಶುದ್ಧ ಇದ್ದಾನೆ. ಅವನ ಹತ್ರ ಹೋಗ್ತೀವಿ, ದಿನಾ ಅವನ ಹತ್ರ ಹೋಗ್ತೀವಿ. ಅವ ಒಂದು ದಿನ ಕೆಟ್ಟ ಹಣ್ಣು ಕುಡಿಸ್ಕೊಟ್ಟಾನೆ, ನಾಳೆ ಚಲೋನೇ ಕೊಡ್ಲಿ, ಆದ್ರೂ ಅವನ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಇಲ್ಲ. ಯಾರ ಮೇಲೆ ಇದೆ ಅಂದ್ರೆ ಇವನ ಮೇಲೆ ನಂಬಿಕೆ ವಿಶ್ವಾಸ ಇದೆ. ಹಾಗೆ ನಾವು ಪ್ರಾಮಾಣಿಕವಾಗಿ ಏನಾದರೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲರೂ ಇವತ್ತು ಸ್ವಲ್ಪ ಜಾಗೃತಿ ಮೂಡಿದೆ. ಸಾವಯವ ಕೃಷಿ ಮಾಡಬೇಕು, ಸಾವಯವ ಆಹಾರ ತಗೋಬೇಕು, ಅನೇಕ ರೂಪದ ಕಲಬೆರಕೆ ಇರುವಂಥದ್ದು ತಗೋಬಾರ್ದು. ಈಗ ನೋಡ್ರಿ ಎಷ್ಟೆಲ್ಲ ಭಾಳ ಜನ ಏನ್ ಮಾಡಿ ದುಡ್ಡು ಹೆಚ್ಚಿಗೆ ಹೋದ್ರೆ ಹೋಗ್ಲಿ, ಆದ್ರೆ ಈಗ ಎಣ್ಣೆ ಎಲ್ಲ ಮಿಕ್ಸ್ ಇದ್ದದ ಎಣ್ಣೆ ಬರ್ತದೆ, ಅದನ್ನು ಉಪಯೋಗ ಮಾಡಬಾರ್ದು. ನಾವು ಬೇರೆನೆ ಪ್ರೈವೇಟ್ ಆಗಿ ಎಣ್ಣೆ ಮಾಡಿಸಿದ್ದು ತಗೋಬೇಕು ಅಂತಂದ್ರೆ ಅದು 400 ರೂಪಾಯಿ ಕೆಜಿ ಇದೆ, ಇದು 200 ರೂಪಾಯಿ ಕೆಜಿ ಇದೆ. ಆದ್ರೆ ಯಾವ್ದು ತಗೋತೀವ್ರಿ? ಹೆಚ್ಚು ಇವತ್ತು ಅನಿವಾರ್ಯ ಕಾರಣದಿಂದ ಆಗದೆ ಇರೋರು ಯಾವ್ದಿದ್ದ ಶಿವ ಅಂತಾರೆ. ಆದ್ರೆ ದುಡ್ಡು ಇರುವವರು, ಅನುಕೂಲಸ್ಥರು ಏನ್ ಮಾಡ್ತಾರಂದ್ರೆ ದುಡ್ಡು ಹೆಚ್ಚು ಹೋದ್ರೆ ಹೋಗ್ಲಿ, ಅದು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಏನ್ ಮಾಡ್ತಾರೆ, ಅದನ್ನೇ ತಗೊಳ್ತಾರೆ. ಹಂಗೆ ತಾವು ಒಂದು ಪ್ರಾಮಾಣಿಕತೆಯಿಂದ ಬೆಳೆಯನ್ನು ಬೆಳೆದು ಕೊಟ್ರಿ ಅಂತಂದ್ರೆ ತಗೊಳ್ಳುವಂಥವರು ಕೂಡ ಅದಕ್ಕೆ ಏನ್ ಮಾಡ್ತಾರೆ, ಯೋಗ್ಯ ಬೆಲೆಯನ್ನು ಕೊಡ್ತಾರೆ. ಅದಕ್ಕೆ ಸಾವಯವ ಕೃಷಿ ಅಂತ ಇವತ್ತು ಮಾಡ್ತಾ ಇದ್ದೀವಿ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಕೃಷಿ ಮಾಡಲಾಗ್ತದೆ. ಪರಮಾತ್ಮನ ನೆನಪಿನಿಂದ ಬೀಜವನ್ನ ಸಂಸ್ಕಾರ ಮಾಡಿ ಆ ಬೀಜವನ್ನ ಹಾಕಿ ಹಾಗೂ ಅದಕ್ಕೆ ಸಾವಯವ ಗೊಬ್ಬರನೇ ಹಾಕಿ ಹಾಗೂ ಅದಕ್ಕಾಗಿನೇ ಕುಂತು ಮೆಡಿಟೇಷನ್ ಮಾಡಿ ಆ ಒಳ್ಳೆ ಬೆಳೆಯನ್ನು ತೆಗೆದಿರುವಂತಹ ಉದಾಹರಣೆಗಳಿದ್ದಾವೆ. ಎಷ್ಟೋ ಯೂನಿವರ್ಸಿಟಿಯವರು ಈ ಒಂದು ವಿಧಾನವನ್ನ ತಾವು ಕೂಡ ಪ್ರಯೋಗ ಮಾಡಿ ಅದರಲ್ಲಿ ಸಫಲತೆಯನ್ನು ಕಂಡಿದ್ದಾರೆ. ಎಲ್ಲರಿಗೂ ಅದನ್ನು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ಸೂಕ್ಷ್ಮ ಸಮಯ ಬರ್ತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಸಾವಯವ ಕೃಷಿ ಕಡೆಗೆ ಹೆಚ್ಚು ಮಹತ್ವ ಕೊಟ್ಟು ಸಾವಯವ ಆಹಾರದ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಉಪಯೋಗ ಮಾಡಿದಾಗ ಬೇಡಿಕೆ ಯಾವುದಕ್ಕೆ ಹೆಚ್ಚಾಗ್ತದೋ ಅದನ್ನ ರೈತರು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೂ ರೈತರು ಎಷ್ಟು ಪದಾರ್ಥಗಳನ್ನ ಒದಗಿಸ್ತೀರಿ ಅಷ್ಟು ಒಳ್ಳೆ ಬೆಲೆ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವತ್ತಿನ ದಿನ ತಾವೆಲ್ಲ ರೈತರಲ್ಲಿ ಹೃದಯಪೂರ್ವಕವಾದಂಥ ವಿನಂತಿ ಮಾಡ್ಕೊಳ್ಳುವಂಥದ್ದು ಏನು ಅಂತಂದ್ರೆ, ಹೆಂಗಾದ್ರೂ ಜೀವನ ನಡೆದದೆ ಹೊಂಟದೆ ಅನ್ನುವಂಥದ್ದು ಬೇಡ. ನಿಮಗೂ ಭಗವಂತ ಏನೆಲ್ಲ ಕೊಟ್ಟಾನೆ ನೋಡ್ರಿ. ಯಾರ್ದಾದ್ರೂ ಅಂಗಡಿಗೆ ಹೋದ್ರೆ ಒಂದ್ ಸ್ವಲ್ಪ ಕೊಡ್ರಿ, ಇನ್ನೊಂದ್ ಸ್ವಲ್ಪ ಕೊಡ್ರಿ ಅಂದ್ರೆ ಕೊಡಂಗಿಲ್ರಿ, ಇಷ್ಟೇ ತೂಕ ಕರೆಕ್ಟ್ ಬಂತು ಅಂತ.
ಆದ್ರೆ ರೈತರು ಹೊಲಕ್ಕೆ ಹೋಗ್ರಿ, ಅವ್ರಿಗೆ ದುಡ್ಡು ಕೊಡೋದು ಬೇಡ, ತಗೊಂಡೋಗ್ರಿ ಇದಿಷ್ಟು ಬೆಳೆದ ತಗೋರಿ, ಇದೊಂದಿಷ್ಟು ಬೆಳೆದ ತಗೊಂಡೋಗ್ರಿ ಅಂತ ಅವ್ರ ಜೊತೆಗೆ ಎಷ್ಟು ಜನ ಬರ್ತಾರೆ ಅವ್ರೆಲ್ಲರದು ಹೊಟ್ಟಿ ತುಂಬಿಸ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಅದಕ್ಕೆ ಲೆಕ್ಕ ಹಾಕೋದಿಲ್ಲ, ರೊಕ್ಕ ಕೇಳೋದಿಲ್ಲ. ಅದಕ್ಕೆ ಅವರಿಗೆ ತೂಗಿ ಉಣ್ಣೋರು ಅಂತ ಅನ್ನೋದಿಲ್ಲ. ತೂಗಿ ಉಣ್ಣೋರು ಏನ್ ಮಾಡ್ತಾರೆ, ಲೆಕ್ಕ ಹಾಕ್ತಾರೆ. ತೂಗ್ಲಾರ್ದೆ ಊಟ ಮಾಡೋರು ಏನ್ ಮಾಡ್ತಾರೆ, ಲೆಕ್ಕ ಹಾಕುದಿಲ್ಲ. ಅದಕ್ಕೆ ಅಂತಹ ಒಂದು ಶಕ್ತಿ ತಮ್ಮಲ್ಲಿದೆ. ಆ ಶಕ್ತಿಯ ಜೊತೆಗೆ ಭಗವಂತನ ನೆನಪಿನ ಶಕ್ತಿಯೊಂದನ್ನು ಕೂಡಿಸಿಕೊಂಡದ್ದೇ ಆದರೆ ಇಡೀ ವಿಶ್ವಕ್ಕೆ ಶಕ್ತಿಯನ್ನು ಕೊಡುವಂತಹ ಮಹಾನ್ ದಾತ ಆಗೋದ್ರಲ್ಲಿ ಸಂದೇಹವಿಲ್ಲ. ಆ ಶಕ್ತಿಯನ್ನು ಭಗವಂತ ತಮಗೆ ಕೊಡ್ತಾನೆ. ಆದ್ದರಿಂದ ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ತಾವು ಆಗಮಿಸಿದ್ದೀರಿ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸಿಕೊಡುವಂತಹ ಪರಮಾತ್ಮನ ನೆನಪಿನ ವಿಧಿಯನ್ನು ತಿಳಿದುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ. ಯಾವುದು ಕೆಲಸ ಕಾರ್ಯ ಮನೆ ಮಠ ಸಂಸಾರ ಬಿಟ್ಟು ಬಿಡೋದಿಲ್ಲ. ಏನು ಮಾಡ್ತಾ ಇದ್ದೀರಿ ಎಲ್ಲವನ್ನೂ ಮಾಡೋದ್ರ ಜೊತೆಗೆ ಒಂದು ಅರ್ಧ ಗಂಟೆ ಭಗವಂತನನ್ನ ನೆನಪು ಮಾಡೋದಕ್ಕಾಗಿ ಸಮಯವನ್ನ ತಾವು ಕೊಡ್ತೀರಿ ಅಂತ ನಾನು ತಮ್ಮಲ್ಲಿ ಕೇಳಿಕೊಂಡು ನನ್ನ 2 ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ.